ಓಕೆ, ಮುಂದೆ ಬನ್ನಿ ಪ್ಲೀಸ್. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅಂತ ಗೊತ್ತು, ಆದ್ರೆ ಲೈಟ್ಸ್ ಬರಲ್ಲ ಅಲ್ಲಿಗೆ. ಎಷ್ಟೇ ಆದರೂ ಬ್ರ್ಯಾಂಡ್ ಫ್ರೆಂಡ್ಸ್ ಅಲ್ವಾ? ಎಕ್ಸಾಕ್ಟ್ಲಿ. ಓಕೆ, ಓ ತುಂಬಾ ಮುಂದೆ ಕರ್ಸದ್ನಾ? ಓಕೆ. ಸೊ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ ಅಂತ. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅಂದರೆ ಬ್ರ್ಯಾಡ್ ಕ್ರಿಸ್ಟಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಸೊ ಸಿನಿಮಾದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು ಶಶಾಂಕ್ ಸರ್ ಅವರ ಡೈರೆಕ್ಷನ್ ಅಲ್ಲಿ, ಆ್ಯಂಡ್ ಆಲ್ಸೋ ಡಾರ್ಲಿಂಗ್ ಕೃಷ್ಣ ಸರ್ ಕೂಡ ಒಂದು ಒಳ್ಳೆ ಫ್ರೆಂಡ್ ತರ ಇದ್ರು. ಸೊ ನಾವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಇದು ಮಾಡ್ಕೊಂಡಿದ್ದವರು ಒಂದು ಸಿನಿಮಾಗೆ ಅಂತ ಕರೆದಾಗ ಆ ಕಂಫರ್ಟ್ ಸ್ಪೇಸ್ ಕೊಟ್ಟು ನೀವು ಆಕ್ಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ಶಶಾಂಕ್ ಸರ್. ಅಂಡ್ ಆಲ್ಸೋ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಅವರ ರಾಜು ಸರ್ ಆಗಿರ್ಬೋದು, ಅಭಯ್ ಸರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಖತ್ತಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಮಂಜು ಸರ್, ಲೈಕ್ ಫ್ರೆಂಡ್ಲಿ ಅಂದ್ರೆ ಪ್ರೊಡ್ಯೂಸರ್ ಅನ್ನ ಅವ್ರಿಗೆ ಗದ್ದೆ ಇಲ್ಲ, ತುಂಬಾ ಫ್ರೆಂಡ್ ಆಗಿರ್ತಿದ್ರು. ಅವರೇ ಫಸ್ಟ್ ಬಂದು ಮಾತಾಡ್ಸ್ತಿದ್ರು ಇಫ್ ಇನ್ ಕೇಸ್ ಏನಾದ್ರು ನಾವು ನೋಡಿಲ್ಲ ಅಂತಿದ್ರು. ಸೊ ಕಂಫರ್ಟ್ ಝೋನ್ ಇತ್ತು. ಅಂಡ್ ಗುಡ್ ಲಕ್ ಬ್ರ್ಯಾಡ್ ಟೀಮ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸಂಚಿತ್ ಅವರೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಚಿತ್ ಅಂತ. ನಾವು ಡಾರ್ಲಿಂಗ್ ಕೃಷ್ಣ ಸರ್ದು ಬ್ರ್ಯಾಡ್ ಗ್ಯಾಂಗ್ ನಾವೆಲ್ಲ. ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ. ಸರ್ ನಮ್ದು 5th ಗ್ಯಾಂಗ್ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಶಾಂಕ್ ಸರ್, ಅಭಿಲಾಷ್ ಸರ್, ಮಂಜುನಾಥ್ ಸರ್ for giving us this opportunity, and we are really grateful for this. Looking forward for the film. Thank you. ಥ್ಯಾಂಕ್ ಯು ಸೋ ಮಚ್. ಶ್ರೀವಂತ್ ಅವರೇ, ಎಷ್ಟು ತಲೆ ಹರಟೆ ಮಾಡಿದ್ರಿ ಹೇಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಫಸ್ಟ್ಗೆ ಥ್ಯಾಂಕ್ ಯು ಶಶಾಂಕ್ ಸರ್. ನಾವು ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ ನಮ್ಮ ಮೈಸೂರಲ್ಲಿ ನನ್ನ ಕಾಲೇಜ್ ಅವ್ರ ಸಿನಿಮಾ ಸಾಂಗ್ಸ್ ಇಂದ ನಾನು ಕಳೆದೇ ಇಲ್ಲ. ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅವ್ರ ಬ್ರ್ಯಾಟ್ ಅಂದರೆ ನಾವು ಟೈನಿ ಬ್ರ್ಯಾಟು, ಆನ್ ಸ್ಕ್ರೀನು ಆಫ್ ಸ್ಕ್ರೀನು ಎಲ್ಲ ಕಡೆ ತೊಂದರೆ ಕೊಟ್ಟಿದ್ದೀವಿ. ಅದು ಸ್ಕ್ರೀನ್ ಮೇಲೆ ಚೆನ್ನಾಗಿದೆ, ಆಫ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಗೌರವ್. ಎಲ್ಲರಿಗೂ ನಮಸ್ಕಾರ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಳ್ಳೆ ಪ್ರಾಜೆಕ್ಟ್ ಅಲ್ಲಿ ನಮ್ಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟು ಆಕ್ಟ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ ಇದು 2ನೇ ಸಿನಿಮಾ ನಂದು. ನಾನು ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಬಂದು ಒಂದು ದೊಡ್ಡ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದು ಲವ್ ಬರ್ಡ್ ಸಿನಿಮಾದಲ್ಲಿ ಕೃಷ್ಣ ಸರ್ ಜೊತೆ. ಸೊ ಮಂಜುನಾಥ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ನಮ್ಮ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನಮ್ಗೆ ಒಂದು ಸಿನಿಮಾ ಆಕ್ಟ್ ಮಾಡೋದು ಬಂದ್ಮೇಲೆ ಒಂದು ಹೋಪ್ಸ್ ಅಂತ ಇಟ್ಕೊಳ್ಳೋದಾದ್ರೆ ಈ ಸಿನಿಮಾ ಮೇಲೆ ನಾವು 100% ಇಟ್ಕೊಬಹುದು. ಮುಂದೆ ಏನೋ ಒಂದು ರಿಜಿಸ್ಟರ್ ಆಗುವಂತ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋ ತರ. ಸೊ ಓಲ್ಡ್ ಟೀಮ್ ಚೆನ್ನಾಗಾಗ್ಲಿ, ಸಿನಿಮಾ ಚೆನ್ನಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಬ್ರ್ಯಾಡ್ ಗ್ಯಾಂಗ್ಗೆ. ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಕಲಾವಿದರೆಲ್ಲ ತುಂಬಾ ಜನ ಬಂದು ಮಾತಾಡಿದ್ರು. ಎಲ್ಲರನ್ನ ತೆರೆ ಮೇಲೆ ಅವರ ಕೈ ಚಳಕದ ಮೂಲಕ ತುಂಬಾ ಚೆನ್ನಾಗಿ ತೋರಿಸಿದವರು ನಮ್ಮ ಸಿನಿಮಾಟೋಗ್ರಾಫರ್ ಅಭಿಲಾಷ್ ಕಲತಿ ಅವರು. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಬ್ರ್ಯಾಡ್ ಸಿನಿಮಾದ ಸಿನಿಮಾಟೋಗ್ರಾಫರ್ ನಮ್ಮ DOP ಅಭಿಲಾಷ್ ಕಲತಿ. ಹಾರ್ಟ್ಲಿ ವೆಲ್ಕಮ್ ಅಭಿಲಾಷ್ ಅವರೇ. ಶೂಟ್ ಮಾಡ್ತಾ ನೀವು ಬ್ರ್ಯಾಟ್ ಆದ್ರ ಅಥವಾ ಒಳ್ಳೆ ಹುಡುಗನ ತರನೇ ಇದೆಯಾ? ಅಷ್ಟಾಗಿಲ್ಲ, ಶೂಟಿಂಗ್ ಮುಗಿಯಷ್ಟು ಆಗ್ಬೋದು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಫಸ್ಟ್ಲಿ ಟು ಸ್ಟಾರ್ಟ್ ಆಫ್ ಶೂಟಿಂಗ್ ಮಾಡೋವಾಗಲೇ ದ ಹೋಲ್ ಪ್ರೋಸೆಸ್ ಒಂಥರ ಮಜವಾಗಿದೆ. ಫಸ್ಟ್ ಟೈಮ್ ಅಂತೂ ಮಂಜು ಸರ್, ರಮೇಶ್ ಸರ್ ನಗ್ತಾ ಇದ್ದಾಗ ಇಲ್ಲ ಕಂಟಿನ್ಯೂ ಮಾಡಬೇಕಾ ಕ್ಲಾರಿಟಿ ಇಲ್ಲ. ಆಮೇಲೆ ಅರ್ಥ ಆಯ್ತು, ಜಸ್ಟ್ ಕೀಪ್ ರೋಲಿಂಗ್, ಏನ್ ಸಿಗತ್ತೆ ಕ್ಯಾಪ್ಚರ್ ಮಾಡೋಣ ಅಂತ. ಬಟ್ ಎಸ್, ಥ್ಯಾಂಕ್ ಯು. ಫಸ್ಟ್ಲಿ ಶಶಾಂಕ್ ಸರ್, ಥ್ಯಾಂಕ್ ಯು. ದಿಸ್ ಇಸ್ ಮೈ 3rd ಫಿಲ್ಮ್ ವಿತ್ ಹಿಮ್. ಲಾಗ್ 360 ಅಂದ್ರೆ 2ನೇ ಸಿನಿಮಾ. ಅದೊಂದು ಮಂಜು ಸರ್, ಫಸ್ಟ್ಲಿ ಥ್ಯಾಂಕ್ ಯು. ಅಂಡ್ ಸಿನಿಮಾದಲ್ಲಿ ಈ ವಿಜುವಲ್ಸ್ ಆರ್ ದ ಸ್ಕೇಲ್ ಆಫ್ ಇಟ್, ಅದು ಬರೋದಕ್ಕೆ ಮೇನ್ ಕಾರಣ ಮಂಜು ಸರ್ ಇರುತ್ತೆ. ವಿ ಹ್ಯಾವ್ ಅವರ್ ಓನ್ ಕ್ರಿಯೇಟಿವ್ ಬ್ಯಾಟಲ್ಸ್. ನಾವೇನೇ ಕೇಳಿದ್ರು ಅಟ್ ಸಮ್ ಪಾಯಿಂಟ್ ಹಿ ಈಸ್ ಗಿವನ್ ಇಟ್ ಟು ಅಸ್, ಅಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಸರ್. ಹೋಪ್ಫುಲಿ ಯು ಲೈಕ್ ಇಟ್. ಥ್ಯಾಂಕ್ ಯು. ಅಂಡ್ ಮನಿಷಾ, ಶಿ ಇಸ್ ಡನ್ ರಿಯಲಿ ವೆಲ್. ಲುಕಿಂಗ್ ಫಾರ್ವರ್ಡ್. ಇಟ್ಸ್ ಅ ಫಸ್ಟ್ ಫಿಲ್ಮ್. ಸೊ ಅರ್ಜುನ್ ಜನ್ಯಾ ಸರ್, ನಾವೇನು ಅವ್ರ ಬಗ್ಗೆಲ್ಲ ಮಾತಾಡೋಷ್ಟು ಇಲ್ಲ. ಸೊ ಈಸ್ ಗಿವನ್ ಇಟ್ಸ್ ದಿಸ್ ಕಾಂಬಿನೇಷನ್ ಇಸ್ ವೆರಿ ಗುಡ್. ಸೊ ಈ ಬ್ರ್ಯಾಟ್ ಅಂದಾಗ ದ ಹೋಲ್ ಟೈಟಲ್ ಇಟ್ ಸೆಲ್ಫ್ ಇಸ್ ಅ ಆಂಟಿ ಹೀರೋ, ನಾಟ್ ಅ ಗುಡ್ ಇಮೇಜ್. ಬಟ್ ದೆನ್ ದಟ್ಸ್ ವಾಟ್ ದ ಸ್ಟೋರಿ ಸ್ಟಾರ್ಟ್ಸ್ ಆಫ್. ಹಂಗೆ ಹೋಗ್ತಾ ಕ್ಯಾರೆಕ್ಟರ್ ಹೆಂಗೆ ರೀಶೇಪ್ ಆಗುತ್ತೆ, ವಾಟ್ ಡಸ್ ಇಟ್ ಡು ಮುಂದೆ ಅನ್ನೋದ ಮೇಲೆ. ಸೊ ಇದಕ್ಕೆ ಅಗೇನ್ ಸರ್ ಫಸ್ಟ್ ಹೇಳಿದಾಗ ಆಂಟಿ ಹೀರೋ ಫಿಲ್ಮ್ ಅಂದಾಗ ನಿಯೋನಾರ್ ಸ್ಟೈಲಲ್ಲಿ ಟ್ರೈ ಮಾಡಬೇಕು ಅಂತ. ಸೊ ನಿಯೋನಾರ್ ಅಂದಾಗಲೇ ತುಂಬ ಚಾಲೆಂಜಸ್ ಬಂದ್ಬಿಡುತ್ತೆ. ಬಿಕಾಸ್ ಲೈಟ್ ಆ್ಯಂಡ್ ಶ್ಯಾಡೋಸ್ ಜಾಸ್ತಿ ಕ್ರಿಯೇಟ್ ಮಾಡಬೇಕು, ಹಾಗಾಗಿ ಜಾಸ್ತಿ ಲೈಟ್ಸು ಬೇಕಾಗುತ್ತೆ.
ಟೈಮು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದೆಲ್ಲ ಇಟ್ ಇಸ್ ಪಾರ್ಟ್ ಆಫ್ ದ ಪ್ರೊಸೆಸ್. ಇದರಲ್ಲಿ ಸೊ ದಿಸ್ ಇಸ್ ಬೀನ್ ದ ಜರ್ನಿ. ಇವಾಗ ನಾನು ಸಿನಿಮಾಟೋಗ್ರಫಿ ಬಗ್ಗೆ ಜಾಸ್ತಿ ಮಾತಾಡಿದ್ರು ಇಟ್ ಇಸ್ ಆಫ್ ನೋ ಪಾಯಿಂಟ್. ಸಿನಿಮಾ ಬಂದಮೇಲೆ ವಿಲ್ ಟಾಕ್. ಥ್ಯಾಂಕ್ ಯು ಸೋ ಮಚ್. ಸೊ ಲೈಟ್ ಸೆಟ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡ್ರಿ ಅಂತ ಅವರೆಲ್ಲ ನಗೋಗು ನೋಟ್ ಮಾಡಿದ್ರೆ ನಮಗೆ ಗೊತ್ತಾಯ್ತು. ಅದೊಂದು ಚರ್ಚೆ ನಡೆದಿರುತ್ತೆ Okay. ಬ್ಯಾಕ್ ಸ್ಟೇಜ್ ಅಲ್ಲಿ. ಸೊ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಅಂದಾಗ ಅದೊಂದು ಅದರದ್ದೇ ಚಾಲೆಂಜಸ್ ಇರುತ್ತೆ. ಇಟ್ಸ್ ಆಲ್ ಅಬೌಟ್ ಲೈಟ್ ಅಂಡ್ ಶಾಡೋಸ್ ಕ್ರಿಯೇಟ್ ಮಾಡೋದಿರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ಲಾರಿಫಿಕೇಶನ್ ಆಸ್ ವೆಲ್. ಥ್ಯಾಂಕ್ ಯು ಅಭಿಲಾಷ್ ಅವರೇ. ಇದೀಗ ನಮ್ಮ ಕಲಾವಿದರು ತಂತ್ರಜ್ಞರು ಮಾತನಾಡಿ ಆಯ್ತು. ನಮ್ಮ ಇಡೀ ಸಿನಿಮಾವನ್ನ ಜೊತೆಯಾಗಿ ತಂದವರು ನಮ್ಮ ಸಿನಿಮಾದ ನಿರ್ಮಾಪಕರು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಮೂಲಕ ಮತ್ತೆ ಕನ್ನಡಕ್ಕೆ ಮಾತ್ರ ಅಲ್ಲ 5 ಭಾಷೆಗಳಲ್ಲಿ ಒಂದೊಳ್ಳೆ ಸಿನಿಮಾವನ್ನ ನೀಡ್ತಾ ಇದ್ದಾರೆ. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಮಂಜುನಾಥ್ ಕಂದ್ಕೂರು ಇವರನ್ನ. ಮಂಜುನಾಥ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಟೈಟಲ್ ಇವತ್ತು ಲಾಂಚ್ ಆಯ್ತು. ಎಲ್ಲರಿಗೂ ನಮಸ್ಕಾರ. ಸೊ ನಿಮ್ಗೆ ಇವಾಗಲೇ ಗೊತ್ತಾಗಿರೋ ಹಾಗೆ ಬ್ರ್ಯಾಟ್ ನಮ್ಮ ಥರ್ಡ್ ವೆಂಚರ್ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಇಂದ. ಫಸ್ಟ್ ವೆಂಚರ್ ಬಂದ್ಬಿಟ್ಟು ಫಸ್ಟ್ ರ್ಯಾಂಕ್ ರಾಜು. ಸೊ ನಮ್ಮ ಮಾಧ್ಯಮ ಮಿತ್ರರು ತುಂಬಾ ಸಪೋರ್ಟ್ ಮಾಡಿದ್ರು ಆ ಫಿಲ್ಮಲ್ಲಿ. ಇಟ್ ವಾಸ್ ಅ ವಂಡರ್ಫುಲ್ ಜರ್ನಿ. ತುಂಬಾ ದಿನಗಳ ನಂತರ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ, ಅದೇ ರೀತಿ ಫಸ್ಟ್ ರ್ಯಾಂಕ್ ರಾಜು ತರನೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೂ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಯಾವಾಗಲೂ ಈ ನಮ್ಮ ಕಂಪನಿ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಫಿಲಿಂ ಬಗ್ಗೆ ಹೇಳಬೇಕು ಅಂದ್ರೆ, ಶಶಾಂಕ್ ಸರ್ ಫಸ್ಟ್ ಬಂದಾಗ ಬೇರೆ ಇನ್ನೊಂದು ಕತೆ ಹೇಳಿದ್ರು. ಅದು ತುಂಬಾ ನನಗೆ ಇಷ್ಟ ಆಗಲಿಲ್ಲ. ಅದಾದ್ಮೇಲೆ ಈ ಬ್ರ್ಯಾಡ್ ಕತೆ ಕೇಳಿದ ನಂತರ ನಂಗೆ ತುಂಬಾ ಖುಷಿ ಆಯ್ತು. ಕನ್ನಡ ಆಡಿಯನ್ಸ್ಗೆ ಈ ತರ ಎಕ್ಸ್ಪೀರಿಯನ್ಸ್ ಈ ತರ ಫಿಲಮ್ ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತ ಒಂದು ಫೀಲಿಂಗ್ ಇತ್ತು. ಸೊ ವಿ ಟ್ರೈಡ್ ಅವರ್ ಲಕ್ ಆ್ಯಂಡ್ ವಿ ಡಿಡ್ ದಿಸ್ ಮೂವಿ. ಸ್ಟಿಲ್ ಆನ್ ದ ಜರ್ನಿ. ಸೊ ಎಲ್ಲ ಹೋಪ್ಫುಲಿ ಇಟ್ ವಿಲ್ ಬಿ ಅ ಬಿಗ್ ಸಕ್ಸಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ಲಾ ಸಿನಿಮಾಗಳು ಕೂಡ ಕನ್ನಡ ಪ್ರೇಕ್ಷಕರು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಡೀ ಫ್ಯಾಮಿಲಿ ಇಷ್ಟಪಡುವಂತಹ ಸಿನಿಮಾಗಳನ್ನೇ ಮಾಡೋದು. ಇದು ವಿಭಿನ್ನವಾದಂತಹ ಸಿನಿಮಾ. ಹಾಗಾಗಿ ಈ ಸಿನಿಮಾ ಯಾವ ರೀತಿಯಾಗಿ ಬರ್ತಾ ಇದೆ, ಈ ಸಿನಿಮಾದಲ್ಲಿ ಅವರಿಗೆ ಏನಿಷ್ಟ ಅವೆಲ್ಲವನ್ನು ಮಾತಾಡೋಣ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಹಲವಾರು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವಂತಹ ಹೆಮ್ಮೆಯ ನಿರ್ದೇಶಕರು ಶಶಾಂಕ್ ಸರ್. ಹಾಗೆ ವೆಲ್ಕಮ್ ನಿಮ್ಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ. ಪ್ರಪಂಚದಲ್ಲಿ ಇಲ್ಲಿರೋ ಟೈಟಲ್ ಬ್ರ್ಯಾಂಡ್ ತಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಾವು ಇಟ್ಟ ಮೇಲೇ ಗೊತ್ತಾಗಿದ್ದು. ಅಂದ್ರೆ ಫಸ್ಟ್ ಹುಡ್ಕಿದ್ವಿ ಟೈಟ್ಲ್ ಇಟ್ಟ ತಕ್ಷಣನೇ ಈ ಥರ ಯಾವ್ದಾದ್ರು ಒಂದು ಸಿನಿಮಾ ಇಂಗ್ಲೀಷ್ ಟೈಟ್ಲ್ ಅಲ್ವಾ. ಜನರಲ್ ಆಗಿ ಎಲ್ಲ ಪ್ರಪಂಚದಲ್ಲಿ ಎಷ್ಟೋ ಭಾಷೆ ಇದೆ, ಎಲ್ಲ ಭಾಷೆನಲ್ಲಿ ಇಡ್ತಾ ಇರ್ತಾರೆ, ರಿಪೀಟ್ ಅನ್ಸ್ಬಾರ್ದಲ್ಲ ಅಂತ. ನಮಗೂ ಆವಾಗಲೇ ಆಶ್ಚರ್ಯ ಆಯಿತು ನಾವೇ ಫಸ್ಟ್ ಈ ಟೈಟಲ್ ಇಟ್ಟಿರೋದು ಅಂತ. ಅದಕ್ಕೊಂದು ಕಾರಣನೂ ಇದೆ. ಬ್ರ್ಯಾಟ್ ಅನ್ನೋದನ್ನ ಯೂಶಲಿ ಚಿಕ್ಕ ಮಕ್ಕಳಿಗೆ ರೆಫರ್ ಮಾಡ್ತಾರೆ ಟೆಕ್ನಿಕಲಿ, ಬಿಲೋ 16 ಇಯರ್ಸ್ ಇರೋರು. ಅಂದರೆ ಈ ಜಾಸ್ತಿ ಇದನ್ನು ಯೂಸ್ ಮಾಡೋದು ಇಂಗ್ಲೀಷ್ ಟೀಚರ್ಗಳು ಸ್ಕೂಲಲ್ಲಿ ಮಕ್ಕಳನ್ನ ಬೈಯೋದಕ್ಕೆ. ಇನಿಷಿಯಲಿ ಇದನ್ನ ಹೇಗಾದರೂ ಅಂದರೆ ನಮ್ಮ ಕತೆಗೆ ತುಂಬ ಅವಶ್ಯಕತೆ ಇದ್ದಂಥ ಟೈಟಲ್. ಅಂದರೆ ಈ ಪಾತ್ರನ ಡಿಸ್ಕ್ರೈಬ್ ಮಾಡುವಂಥ ಒಂದು ಪದ ಇದು. ಸೊ ನಿಮ್ಗೆಲ್ಲ ಅನ್ನಿಸ್ತಾ ಇರ್ಬೋದು ಮೀಡಿಯಾದವ್ರಿಗೆ ಇಂಗ್ಲೀಷ್ ಟೈಟಲ್ ಇಟ್ಬಿಟ್ಟಿದಾರಲ್ಲ ಅಂತ. ಬಟ್ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ಇದಕ್ಕೆ ಕನ್ನಡದಲ್ಲಿ ಇದನ್ನ ಹೆಂಗಾದರೂ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಟೈಟಲ್ ಇಡೋ ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಯಾವುದೋ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಅಂತ ಅನಿಸ್ತಿಲ್ಲ. ಆಮೇಲೆ ಕೆಲವೊಂದು ಆಲ್ರೆಡಿ ಬಂದ್ಬಿಟ್ಟಿದೆ ಕನ್ನಡದಲ್ಲಿ. ಇದನ್ನು ಇದೇ ಥರ ಟೈಟಲ್ ಇಡ್ತೀವಿ ಅಂದರೆ ತರ್ಲೆ ಮಗ, ಬೊರ್ಕಿ, ಪೋಲಿ, ದಾರಿ ತಪ್ಪಿದ ಮಗ, ಕೇಳಿ ಎಲ್ಲ ಟೈಟ್ಲು ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಕನ್ನಡದಲ್ಲಿ. ಏನು ಇಡಬೇಕು ಈ ಪದಕ್ಕೆ? ಸೊ ಆಮೇಲೆ ಹೇಗಿದ್ರು ಸಿನಿಮಾ 5 ಭಾಷೆನಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ. ಹಾಗಾಗಿ ಓಕೆ, ಈಗ ಜನನೂ ಅಪ್ಡೇಟ್ ಆಗಿದ್ದಾರೆ. ಟೈಟಲ್ ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅನ್ನೋದು ಮುಖ್ಯ ಅಲ್ಲ, ಸಿನಿಮಾ ಚೆನ್ನಾಗಿರೋದು ಮುಖ್ಯ ಅನ್ನೋದು ಇವತ್ತು ಎಲ್ರಿಗೂ ಗೊತ್ತಾಗಿದೆ, ಪ್ರೇಕ್ಷಕರಿಗೂ ಕೂಡ. ಮತ್ತು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಕೂಡ. ಹಾಗಾಗಿ ಇದು ಪರವಾಗಿಲ್ಲ, ಇಂಗ್ಲೀಷ್ ಟೈಟಲ್ ಆದರೂ ಪರವಾಗಿಲ್ಲ ಅಂತೇಳಿ ಡಿಸಿಷನ್ ತೊಗೊಂಡು ಈ ಟೈಟಲ್ನ ಫ್ರೀಸ್ ಮಾಡಿದ್ವಿ. ಬಟ್ ಒಂದು ಸಣ್ಣ ಅಳುಕಿತ್ತು ನನಗೆ, ಏನಾದರೂ ತುಂಬ ಅನ್ಫ್ಯಾಮಿಲಿಯರ್ ವರ್ಡ್ ಬ್ರ್ಯಾಟ್ ಅನ್ನೋದು.
ಈಗ ಯಾವುದೋ ಒಂದು ತುಂಬ ನಮ್ಮ ಡೈಲಿ ಯೂಸೇಜಲ್ಲಿರುವಂಥ ಇಂಗ್ಲೀಷ್ ವರ್ಡ್ ಆದರೆ ಏನು ಅಂತ ಇಶ್ಯೂ ಆಗ್ತಾ ಇಲ್ಲ. ಇದು ತುಂಬ ರೇರ್ಲಿ ಕಿವಿ ಮೇಲೆ ಬೀಳೋವಂಥ ಪದ. ಸೊ ಇದನ್ನ ಅರ್ಥ ಮಾಡಿಸೋದಕ್ಕೆ, ಈ ಟೈಟಲನ್ನು ಅರ್ಥ ಮಾಡಿಸೋದಕ್ಕೆ ಏನಾದರೂ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕು ಅಂತ ಅನ್ನಿಸ್ತು. ಸೊ ಆ ರೀತಿ ಯೋಚನೆ ಮಾಡಿದಾಗ ಹುಟ್ಟಿದ್ದೇ ಈ ಸಾಂಗ್ ಕಾನ್ಸೆಪ್ಟ್. ಎಕ್ಸ್ಕ್ಲೂಸಿವ್ ಆಗಿ ಇದೇನು ಸಿನಿಮಾದಲ್ಲಿ ಇರುವಂಥ ಸಾಂಗ್ ಅಲ್ಲ, ಬಟ್ ಸಿನಿಮಾದ ಸಾರವನ್ನು ಒಂದು ಸಾಂಗಲ್ಲಿ ಹೇಳೋಣ, ಅದ್ರ ಜೊತೆಗೆ ಟೈಟಲ್ ಏನು ಅನ್ನೋದನ್ನ ಅರ್ಥ ಮಾಡಿಸೋಣ ಅನ್ನೋ ಕಾರಣಕ್ಕೆ ಈ ಥರದ ಒಂದು ಸಾಂಗನ್ನು ಮಾಡಿದ್ದು. ಯೂಶ್ವಲಿ ಈಗ ಟೈಟಲ್ ಲಾಂಚ್ ಮಾಡೋದಕ್ಕೆ ವಿಡಿಯೋ ಮಾಡೋದು ಟ್ರೆಂಡೇ. ಜನರಲ್ ಆಗಿ ಸೀನ್ಸ್ ಮಾಡ್ತಾರೆ, ಬಟ್ ಆಲ್ಮೋಸ್ಟ್ ಬಚ್ಚನ್ ಬಂದು ಎಷ್ಟು 13 ವರ್ಷನೇನೋ ಆಯಿತು ಅನಿಸುತ್ತೆ. 13 ಇಯರ್ಸ್ ಬ್ಯಾಕೆ ಮಾಡಿಬಿಟ್ಟಿದ್ದೆ ನಾನು ಇದನ್ನು. ಈಗೇನು ಟ್ರೆಂಡ್ ಆಗ್ತಾ ಇದೆಯಲ್ಲ, ಟೈಟಲ್ ಲಾಂಚ್ಗೆ ಒಂದು ವಿಡಿಯೋ ಮಾಡೋದು. ಬಚ್ಚನ್ ವಾಸ್ ದಿ ಫಸ್ಟ್ ಫಿಲಮ್, ಟೈಟಲ್ ಲಾಂಚ್ಗೆ ಒಂದು ವಿಡಿಯೋ ಮಾಡಿದ್ದು, ಒಂದು ಸೀನ್ ಮಾಡಿ. ಸೊ ನನಗೇನೆ ಹೌದಲ್ಲ, ಅವತ್ತೇ ಮಾಡ್ಬಿಡಿ, 13 ವರ್ಷದಿಂದನೇ ಮಾಡಿರೋದನ್ನ ಮತ್ತೆ ಯಾಕೆ ಮಾಡೋದು, ಆ ಥರದ ಐಡಿಯಾ. ಸೊ ಲೆಟ್ಸ್ ಟ್ರೈ ಸಮಥಿಂಗ್ ಎಲ್ಸ್ ಅಂದಾಗಲೇ ಈ ಸಾಂಗ್ ಮಾಡೋಣ, ಈಗಿನ ಜನ್ರೇಷನ್ಗೆ ತಕ್ಕಂಗೆ ಒಂದು ಸಾಂಗ್ ಮಾಡೋಣ ಅಂತ ಸಾಂಗ್ ಆಲೋಚನೆ ಹುಟ್ಟಿ ಅದನ್ನು ಈ ಥರ ಶೂಟ್ ಮಾಡಿದ್ದೀವಿ. ನಮ್ಮ ಪ್ರೊಡ್ಯೂಸರ್ ತುಂಬ ಸಲ ಕೇಳಿದ್ರು, ಸರ್ ಬೇಕಾ ಈ ಸಾಂಗ್, ಈ ಥರ ಫಿಲಮಲ್ಲಿ ಬೇರೆ ಏನೆಲ್ಲ ಅಂತೀರಾ, ಇಷ್ಟೊಂದು ಬೇರೆ ಖರ್ಚು ಮಾಡಿ ಸಾಂಗ್ ಮಾಡಬೇಕಾ ಅಂತ. ಸೊ ಜನರಲಿ ಇರುತ್ತೆ ಬಟ್ ಆ ಟೆಂಡೆನ್ಸಿ. ಬಟ್ ಒಂದು ಟೈಟಲ್ ರಿಜಿಸ್ಟರ್ ಆಗೋದಕ್ಕೆ ಮತ್ತು ಆ ಸಿನಿಮಾ ಇವತ್ತು ಹಂಗಾಗಿದೆ. ನಾವು ಎಷ್ಟು ಕ್ವಾಲಿಟಿ ಸಿನಿಮಾ ಮಾಡ್ತೀವೋ ಅದನ್ನು ಮಾರ್ಕೆಟಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಇವತ್ತು ಸಿನಿಮಾ ಕ್ವಾಲಿಟಿ ಮತ್ತು ಮಾರ್ಕೆಟಿಂಗ್. ಸೊ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿದಾಗ ಅವರು ಕೂಡ ಕನ್ವಿನ್ಸ್ ಆಗಿ ಈ ಥರದ್ದು. ಅಂದರೆ ಫಸ್ಟ್ ಶೂಟ್ ಮಾಡಿದ್ದೆ ಈ ಸಾಂಗ್ ನಾವು ಸಿನಿಮಾ ಶೂಟ್ ಮಾಡೋಕ್ಕೆ ಮುಂಚೆ. ಈಗಾಗಲೇ ಸಿನಿಮಾ ಒಂದು 70 to 80% ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಬಟ್ ವೆರಿ ಬಿಗಿನಿಂಗ್ ಈ ಸಾಂಗನ್ನೇ ಶೂಟ್ ಮಾಡಿದ್ದು ನಾವು. ಇನಿಷಿಯಲಿ ನಾವು ಶೂಟ್ಗೆ ಹೋಗಕ್ಕೆ ಮುಂಚೆನೇ ಈ ಸಾಂಗನ್ನು ರಿಲೀಸ್ ಮಾಡಿ ಶೂಟ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಈ ಸಾಂಗು ಅದರದ್ದೇ ಆದ ಸಮಯ ತಗೊಳ್ತು. ಅಂದರೆ ಈ ಸಾಂಗನ್ನು ಹಾಡಿಸೋದು, ಲಿರಿಕ್ ಕರೆಕ್ಷನ್ ಮಾಡೋದು, ಮತ್ತು ವಿಡಿಯೋ ಮಾಡಿದ್ಮೇಲೂ ತುಂಬ ಕರೆಕ್ಷನ್ ಮಾಡಿದ್ವಿ. ಮತ್ತು DI ಪ್ರೊಸೆಸ್ ಆಗಬೇಕಿತ್ತು. ಅಂದರೆ ಎಲ್ಲೂ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗಬಾರ್ದು. ಏನೋ ಒಂದು ಟೈಮ್ ಫ್ರೇಮ್ ಒಳಗೆ ಮಾಡಲೇಬೇಕು ಅನ್ನೋದಕ್ಕೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ. ನಾವೇನು ಅಂದ್ಕೊಂಡಿದ್ದು ಅದು ಬರೋ ತನಕ ಮಾಡೋಣ ಅಂತೇಳಿ 2-3 ಶೆಡ್ಯೂಲ್ ಆದಮೇಲೆ ಈಗ ಬಂದು ಇದನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಅಂದರೆ ಟೈಟಲ್ ಇದುವರೆಗೂ ಅದಕ್ಕೆ ಏನು ಪ್ರಮೋಷನ್ ಮಾಡೋಕ್ಕಾಗಿರಲಿಲ್ಲ. ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಕೃಷ್ಣ ಆಲ್ರೆಡಿ ಹೇಳಿದ್ರು, ಅವರ ಕೆರಿಯರಲ್ಲಿ ಅವರು ಇದುವರೆಗೂ ಮಾಡ್ದಲೇ ಇರುವಂಥ ಸಿನಿಮಾ, ನನ್ನ ಕೆರಿಯರಲ್ಲೂ ನಾನು ಇದುವರೆಗೂ ಮಾಡ್ದಲೇ ಇರುವಂಥ ಸಿನಿಮಾ ಇದು. ಸೊ ನನ್ನ ಸಿನಿಮಾಗಳನ್ನ ನೋಡಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಪ್ರತಿ ಸಿನಿಮಾದಲ್ಲೂ ಏನಾದರೂ ಹೊಸದನ್ನು ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಅಂದರೆ ಜಾನರ್ ಚೇಂಜ್ ಆಗಬೇಕು ಅನ್ನೋದು. ಈಗ ರಿಪೀಟೇಟಿವ್ ಅನ್ನಿಸ್ಬಾರ್ದು. ಒಬ್ಬ ಡೈರೆಕ್ಟರ್ ಸಿನಿಮಾಗಳು ಒಂದೇ ಥರ ಇದೆ ಅಂತ ಯಾಕೆ ಅನಿಸುತ್ತೆ ಕೆಲವೊಮ್ಮೆ ಅಂತಂದರೆ, ಒಂದೇ ಥರ ಸಿನಿಮಾ ಅದೇ ಜಾನರ್ನ ಕಥೆಗಳು ಮಾಡ್ತಾ ಇರ್ತಾರೆ. ಸೊ ನಾವು ಬೇರೆ ಬೇರೆ ಜಾನರ್ ಕಥೆಗಳನ್ನ ಮಾಡಿದ್ರೆ ಬೇರೆ ಬೇರೆ ಥರ ಸಿನಿಮಾ ಅಂತ ಅನಿಸುತ್ತೆ. ಮತ್ತು ಈಗಿನ ಟ್ರೆಂಡಿಗೆ ತಕ್ಕಂಗೆ ಇರ್ತೀವಿ ಅನ್ನೋ ಕಾರಣಕ್ಕೆ ಬೇರೆ ಏನಾದ್ರು ಸಿನಿಮಾ ಮಾಡಬೇಕು. ನಾವು ಆಲ್ರೆಡಿ ಆಯಿತು, ಸಕ್ಸಸ್ ಆಗಿದೆ, ಒಂದು ಫ್ಯಾಮಿಲಿ ಡ್ರಾಮಾ ಮಾಡಿದ್ವಿ, ಜನ ಆಕ್ಸೆಪ್ಟ್ ಮಾಡಿದ್ದಾರೆ. ಮತ್ತೆ ಅಂಥದ್ದು ಇನ್ನೊಂದು ಮಾಡ್ಬಿಡ್ದು ಈಸಿ ಅದು. ಬಟ್ ಆ ಈಸಿ ರೂಟ್ ಕಂಡ್ಕೊಳ್ಳೋದು ಬೇಡ. ಲೆಟ್ಸ್ ಟೇಕ್ ಎ ನ್ಯೂ ಚಾಲೆಂಜ್, ಹೊಸದಾಗಿ ಏನಾದರೂ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಅದಕ್ಕೆ ಸಪೋರ್ಟಿವ್ ಆಗಿ ಬಂದಿದ್ದು ನಮ್ಮ ಪ್ರೊಡ್ಯೂಸರು ಮಂಜು ಸರ್. ವೆರಿ ಒನ್ ಆಫ್ ದಿ ಸ್ವೀಟೆಸ್ಟ್ ಪರ್ಸನ್ ಹ್ಯಾವ್ ಮೆಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ತುಂಬ ಅವರು ಆಗಿರ್ಬೋದು, ಅವ್ರ ಬ್ರದರ್ ಬದ್ರಿ ಸರ್ ಆಗಿರ್ಬೋದು, ಅವರ ಎಂಟೈರ್ ಫ್ಯಾಮಿಲಿ ತುಂಬ ಸ್ವೀಟ್ ಪೀಪಲ್, ತುಂಬ ವೆರಿ ಜೆಂಟಲ್ಮನ್ ಪೀಪಲ್. ನನಗೆ ಆಶ್ಚರ್ಯ ಆಯಿತು, ಅವರು ಫಸ್ಟ್ ಪಿಕ್ಚರಲ್ಲೇ ಮ್ಯಾಸಿವ್ ಸಕ್ಸಸ್ಸನ್ನು ನೋಡಿದಂಥ ಫಸ್ಟ್ ರ್ಯಾಂಕ್ ರಾಜು ಇಸ್ ಎ ಸೂಪರ್ ಹಿಟ್ ಫಿಲ್ಮ್ ಅಂಥವರು ಇಷ್ಟು ದಿನ ಆಮೇಲೆ ಸಿನಿಮಾ ಮಾಡಿ 5 ವರ್ಷ ಆದರೆ ಮತ್ತೆ ಇನ್ನೊಂದು ಸಿನಿಮಾ ಮಾಡಿರಲಿಲ್ಲ. ನನಗೆ ಅಚಾನಕ್ಕಾಗಿ ಅವರು ಪರಿಚಯ ಆಗಿದ್ದು, ನಮ್ಮ ಬೇರೆ ಕೌಸಲ್ಯ ಸುಬ್ರಹ್ಮಣ್ಯಂ ಟೈಮಲ್ಲಿ ಪರಿಚಯ ಆಗಿತ್ತು. ಸೊ ನನಗೆ ಆಶ್ಚರ್ಯ ಆಗಿ ಆಮೇಲೆ ನಾನು ಬಿಸಿ ಇದ್ನಲ್ಲ, ಮುಗಿದ ಮೇಲೆ ಅವ್ರನ್ನ ಮೀಟ್ ಮಾಡಿ ಈ ಥರ ಯಾಕೆ ನೀವು ಬಿಟ್ಬಿಟ್ಟಿದ್ದೀರಾ, ಬನ್ನಿ ಕನ್ನಡ ಇಂಡಸ್ಟ್ರಿಗೆ ನಿಮ್ಮಂಥ ಪ್ರೊಡ್ಯೂಸರ್ಗಳ ಅವಶ್ಯಕತೆ ಇದೆ ಅಂತೇಳಿ ನಾನು ಅವ್ರನ್ನ ಎಳ್ಕೊಂಬಂದಿರೋದು ಆ್ಯಕ್ಚುಲಿ ಸಿನಿಮಾ. ಯಾಕೆಂದರೆ ಅವ್ರದ್ದೇ ಆದ ಬಿಸ್ನೆಸ್ಸು, ಅವ್ರದ್ದೇ ಆ ಬಿಸ್ನೆಸ್ನ ಜವಾಬ್ದಾರಿಗಳು ತುಂಬ ದೊಡ್ಡದಿದೆ. ಸೊ ಅವ್ರಿಗೆ ಸಿನಿಮಾನ ಎಲ್ಲ ಜವಾಬ್ದಾರಿ ತಗೊಂಡು ಮಾಡುವಂಥವ್ರು ಬೇಕಿತ್ತು. ಸೊ ಐ ಆಮ್ ಹಿಯರ್, ನಾನಿದ್ದೀನಿ, ನಿಮ್ಗೇನು ನಿಮ್ಮ ಅಕೌಂಟಲ್ಲಿ ದುಡ್ಡು ಇಟ್ಕೊಳ್ಳಿ, ನಾನು ಹೇಳ್ದಾಗ ಟ್ರಾನ್ಸ್ಫರ್ ಮಾಡಿ ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ ಅನ್ನೋ ಒಂದು ಧೈರ್ಯ ಅವ್ರಿಗೆ ಕೊಟ್ಟು, ಮತ್ತು ಅವ್ರಿಗೆ ಈ ಕತೆ ತುಂಬ ಇಷ್ಟ ಆಯಿತು. ಇದ್ರದ್ದೊಂದು ಕತೆ ಅಂದಾಗ ತುಂಬ ಇಷ್ಟ ಆಯಿತು. ಸೊ ಅದು ಒಂದು ಕಾನ್ಫಿಡೆನ್ಸ್ ಬಂದು ಈ ಸಿನಿಮಾದ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಮತ್ತು
ಡೇ ಒನ್ನಿಂದ ಏನು ಈ ಸಿನಿಮಾ ಕತೆಗೆ ಏನು ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಬಂದಿದ್ದಾರೆ. ತುಂಬ ಪ್ರಶ್ನೆ ಕೇಳ್ತಾರೆ, ಬಟ್ ಅವ್ರ ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳೋಕೆ ಪ್ರಶ್ನೆ ಕೇಳ್ತಾರೆ. ಅದು ಆ್ಯಕ್ಚುಲಿ ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಇರಬೇಕು, ಆ ನಾಲೆಡ್ಜು, ಆ ಕ್ವಶನಿಂಗ್ ಇರಬೇಕು. ಸ್ಕೂಲಲ್ಲಿ ಟೀಚರ್ಗಳು ಹೇಳ್ತಾ ಇರ್ತಾರೆ, ಯಾರು ಪ್ರಶ್ನೆ ಕೇಳ್ತಾನೆ ಅವನೇ ಬುದ್ಧಿವಂತ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ ಬುದ್ಧಿವಂತ ಅಂತ ನೀವು ಅರ್ಥ ಮಾಡ್ಕೋಬೇಕು, ಅಷ್ಟೊಂದು ಪ್ರಶ್ನೆ ಕೇಳ್ತಾರೆ. ಸರ್, ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ಕು ನನ್ನ ಪರ್ಸನಲ್ ಫೇವ್ರೇಟ್ ಅರ್ಜುನ್ ಜನ್ಯ ಅವ್ರು ಮಾಡಿರೋದು. ಶ್ಯಾಮ್ ಅವ್ರು ಆಗಲೇ ಹೇಳಿದ್ರು, ಇದು ಟೈಟಲ್ ಲಾಂಚ್ಗೆ ಅಂತ ಮಾಡಿರುವಂಥ ಸಾಂಗ್ ಇದು. ಇದಲ್ಲದೆ ಸಿನಿಮಾದಲ್ಲಿ ಇನ್ನೂ 3 ಸಾಂಗ್ ಇದೆ, 3 ತುಂಬ ಒಳ್ಳೆ ಸಾಂಗ್ಸು. ಆ್ಯಕ್ಚುಲಿ ನಮ್ಮ ಸಿನಿಮಾಗಳಿಗೆಲ್ಲ ಫಸ್ಟು ಲಿಸನರೇ ನಮ್ಮ ಶ್ಯಾಮ್ ಅವರು. ಆನಂದ್ ಅಡಿಯದವರು ಆಡಿಯೋ ರೈಟ್ಸ್ ತಗೊಂಡಿದ್ದಾರೆ ಅಂದರೆ ಅದು ಶೂರ್ ಶಾಟ್ ಹಿಟ್ ಆಲ್ಬಮ್ ಅಂತಾನೆ ಲೆಕ್ಕ. ಯಾಕೆಂದ್ರೆ ಅವ್ರ ಜಡ್ಜ್ಮೆಂಟ್ ತುಂಬ ಪಕ್ಕ ಇದೆ. ಅವ್ರು ಯಾವತ್ತೂ ಅವ್ರ ಜಡ್ಜ್ಮೆಂಟಲ್ಲಿ ಸೋತಿಲ್ಲ. ಅವ್ರು ಯಾವ್ದಾದ್ರು ಒಂದು ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತಗೊಂಡ್ರು ಅಂದರೆ ಅದು ಶೂರ್ ಶಾಟ್ ಆಲ್ಬಮ್ ಅಂತ. ನಮ್ಮ ಸಿನಿಮಾಗೆ ಒಳ್ಳೆ ರೇಟ್ ಕೊಟ್ಟು ತಗೊಂಡಿದ್ದಾರೆ. ಕೇಳಿದ್ದಾರೆ, ಅವ್ರು ಕೇಳಿದ್ದಾರೆ ಪರ್ಸ್ನಲ್ ಆಗಿ, ಅವ್ರ ಎಲ್ಲ ಸಾಂಗ್ಗಳನ್ನು ಕೇಳಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಆಲ್ಬಮ್ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು 20% ಆಗೋದ್ರೆ ಶೂಟಿಂಗ್ ಮುಗಿದೋಗುತ್ತೆ. ಇನ್ನು ನಮ್ಮ ಜೊತೆಯಲ್ಲಿ ಇಡೀ ತಂಡ, ಈಗ ಇವರಿಬ್ಬರು ನೋಡಿದ್ರೆ ಸ್ಕ್ರೀನ್ ಮೇಲೆ, ಇವರಿಬ್ಬರು ಸ್ಕ್ರೀನ್ ಮೇಲೆ ಇವಾಗ ಇಷ್ಟೊತ್ತು ನಿಮಗೆ ಸ್ಟೇಜ್ ಮೇಲೆ ಹೆಂಗಿದ್ರು, ಇಡೀ ಸಿನಿಮಾದ ಶೂಟಿಂಗು ಹಂಗೆ ಇತ್ತು. ಯಾಕೆಂದರೆ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್, ಬಟ್ ಆ್ಯಕ್ಷನ್ ಥ್ರಿಲ್ಲರ್ ಟಾರ್ಗೆಟೆಡ್ ಟುವರ್ಡ್ಸ್ ಯಂಗ್ ಜನ್ರೇಷನ್. ಈ ಜನ್ರೇಷನ್ ಹುಡುಗರ ಕತೆ, ಅಂದರೆ ಈಗಿನ ಏನು ಕಿಡ್ಸ್ ಯಂಗ್ಸ್ಟರ್ಸ್ ಇದ್ದಾರಲ್ಲ, ಈಗ ಟೀನೇಜಲ್ಲಿ ಇರೋರು, 20s ಇರೋರು, ಮತ್ತು 20 to 30 ಮಧ್ಯದಲ್ಲಿರುವಂಥವ್ರು, ಅವರ ಒಂದು ಜರ್ನಿನ ಡಿಪಿಕ್ಟ್ ಮಾಡುವಂಥ ಕತೆ. ಕ್ರಿಸ್ಟಿ ದ ಬ್ರ್ಯಾಟ್ ಅನ್ನೋ ಹುಡುಗ, ಅವರಿಗೆ ತುಂಬ ಕನೆಕ್ಟ್ ಆಗುವಂಥ ಕ್ಯಾರೆಕ್ಟ್ರು, ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಒಂದು ಪಾತ್ರ. ಮತ್ತು ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಅವರು ನಮ್ಮ ಕೃಷ್ಣ ಅವರ ತಂದೆ ಪಾತ್ರ ಮಾಡಿದ್ದಾರೆ. ಅವರು ಬ್ಯುಸಿ ಇದ್ದಿದ್ದರಿಂದ ಬರೋಕ್ಕಾಗಿಲ್ಲ. ಬೇಸಿಕಲಿ ಇದು ತಂದೆ ಮಗನ ನಡುವಿನ ಸಂಘರ್ಷ, ಆ ಸಂಘರ್ಷದಲ್ಲಿ ಹಲವಾರು ವಿಚಾರಗಳು ಬಂದೋಗುತ್ತೆ. ಸೊ ಈ ಬ್ರ್ಯಾಟ್ ಅನ್ನೋ ಟೈಟ್ಲು ಕೂಡ ಫಾದರ್ ಪಾಯಿಂಟ್ ಆಫ್ ವ್ಯೂನಲ್ಲಿ, ತಂದೆಯ ದೃಷ್ಟಿನಲ್ಲಿ ಮಗ ಬ್ರ್ಯಾಟ್. ಸೊ ಹಾಗಾಗಿ ಈ ಕತೆಗೆ ಇದೇ ಟೈಟಲ್ ಬೇಕಾಗಿತ್ತು, ಇಟ್ಟಿದ್ದೀವಿ. ಇವತ್ತು ಲಾಂಚ್ ಮಾಡಿದ್ದೀವಿ. ನಮ್ಮ ಎಲ್ಲ ಸಿನಿಮಾಗೂ ಮೀಡಿಯಾದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ, ತುಂಬ ಅಪ್ರಿಷಿಯೇಟ್ ಮಾಡಿದ್ದೀರಾ. ಸೊ ಬೆಂಬಲ ನೀಡಿದ್ದೀರಾ. ನಿಮ್ಮ ಬೆಂಬಲ ಹೀಗೆ ಇರಲಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಥರದ ಒಂದು ಒಳ್ಳೆಯ ಸಿನಿಮಾನ ನಾವು ಖಂಡಿತ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್. ಅರ್ಜುನ್ ಜನ್ಯ ಅವರು ಬರಬೇಕಿತ್ತು, ಎಲ್ಲಿ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡ್ರು ಗೊತ್ತಿಲ್ಲ. ಬರ್ತಾ ಇದ್ದಾರೆ. ಅಷ್ಟರೊಳಗಡೆ ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಕೇಳೋಂಗಿದ್ರೆ ಮೀಡಿಯಾದವರು ಕೇಳಬಹುದು, ಇನ್ನೂ ಸಂದೇಹಗಳಿದ್ರೆ. ನೆಕ್ಸ್ಟ್ ಬಸ್ ಮೀಟ್ ಅಲ್ಲ? ಸರಿ, ಥ್ಯಾಂಕ್ ಯು. ಅಂದ್ರೆ ಎಲ್ಲ ಆನ್ಸರ್ ಸಿಕ್ಬಿಟ್ಟಿದೆ, ಪ್ರಶ್ನೆ ಏನಿಲ್ಲ. ಫಸ್ಟ್ ಪಿಕ್ಚರೇ ಇವ್ರಿಗೆ ಏನು ಝೀರೋ ನಾಲೆಡ್ಜ್ ಸಿನಿಮಾ ಬಗ್ಗೆ. ಏನಂದ್ರೆ ಏನೋ ಗೊತ್ತಿದ್ದಲೇ ಬಂದು ಒಂದು ಸಿನಿಮಾ ಮಾಡಿ ಸೂಪರ್ ಹಿಟ್ ಸಿನಿಮಾ ಕೊಟ್ರು. ಆಮೇಲೆ ಎಂತ ಲಕ್ಕಿ ಪರ್ಸನ್ ಅಲ್ವಾ? ಪೀಪಲ್ ಹ್ಯಾವ್ ಬ್ಲೆಸ್ಡ್ ಮೀ. ನಾವು ಆಕ್ಚುಲಿ ನಮ್ಮ ಮಾಧ್ಯಮದವ್ರಿಗೆ ಅದೇ ಗೊತ್ತು, ಅವ್ರು ನೋಡ್ತಾ ಇದ್ದಾರೆ, ಎಲ್ಲ ನಮಗೆ ಮುಖ ಪರಿಚಯ ಇರೋರು. ಅವ್ರನ್ನ ನೋಡಿ ಇನ್ನೂ ನಾನು ಮರ್ತಿಲ್ಲ, ಬಂದ ತಕ್ಷಣ ಮಾತಾಡಿದ್ರು. ಸೊ ಇಷ್ಟು ವರ್ಷ ಆದ್ರೂ ನನ್ನ ನೆನ್ಪಿಟ್ಟಿದ್ದಾರೆ. ಸೊ ದಟ್ ಈಸ್ ಒನ್, ಯು ಸಿ ಹೌ ಮಚ್ ಸಪೋರ್ಟ್ ಐ ಗಾಟ್ ದೆನ್. ಅದೇ ರೀತಿ ಐ ಆಮ್ ವೆರಿ ಶ್ಯೂರ್ ಬ್ರ್ಯಾಟ್ ಕೂಡ ದೇ ವಿಲ್ ಸಪೋರ್ಟ್ ಹೋಲ್ ಹಾರ್ಟೆಡ್ಲಿ. ಅಂಡ್ ಡ್ರ್ಯಾಗನ್ ಮಂಜು ಅವರೇ, ಥ್ಯಾಂಕ್ ಯು ಸೋ ಮಚ್, ಇಟ್ ವಾಸ್ ವಂಡರ್ಫುಲ್. And all the team, Tejas, thank you for your kind words. All of you, Gaurav, Sanjay, and Sriwats, thank you so much. Ramesh sir, I am one of the biggest fan of you. Okay, nimma performance nodi, what is acting andre ida annodu we have to learn from. I told Manisha ನಿಮ್ಗೆ ಗೊತ್ತು, ನೀವು ಅಂತ ಹೇಳಿದ್ರಲ್ಲ, ಏನಮ್ಮ ಕನ್ನಡ ಅದೇನೋ ಒಂದು ಜೋಕ್ ಮಾಡಿದ್ರು. ನೆಕ್ಸ್ಟ್ ಪಿಕ್ಚರ್ ನನಗೂ ಕ್ಯಾರೆಕ್ಟರ್ ಹಾಕಿ ಅಂತ ಕೇಳಲ್ಲ ತಾನೆ, ಕಲ್ತ್ಕೊಂಡ್ಬಿಟ್ಟೆ ಅಲ್ಲ.
ಇಲ್ಲ ಸರ್, ನೆಕ್ಸ್ಟ್ ಟಾರ್ಗೆಟ್ ರಮೇಶ್ ಇಂದ್ರ ಅವ್ರು ಯಾಕೆ ಸರ್ ಎಲ್ಲ ನಾನು ಕತ್ಕೊಂಡ್ಬಿಟ್ಟಿದ್ದು ನನಗೆ ಕೊಟ್ಬಿಡಿ. ನೆಕ್ಸ್ಟ್ ಟಾರ್ಗೆಟ್ ಈಸ್ ಡೈರೆಕ್ಷನ್. ನಮ್ಮ ಬುಡಕ್ಕೆ ಬೆಂಕಿ. ಶಶಾಂಕ್ ಸರ್ ಒಂದು ಜೋಕ್ ಯಾವಾಗ್ಲೂ ಒಂದು ತಮಾಷೆ ಮಾಡ್ತಾರೆ, ಸರ್ ನೀವು ಏನ್ ಕೆಲಸ ಮಾಡ್ತೀರಾ, ವೆರಿ ಈಸಿ. ಗ್ರೂಪ್ ಮಾಡಿದೀವಿ ಒಂದು ಎಲ್ಲರೂ, ಸೊ ಆ ಗ್ರೂಪ್ ಅಲ್ಲಿ ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್ ಅಂತ ಹಾಕ್ತೀನಿ ನಾನು. ಸರ್ ನೀವ್ ಏನಿದೆ ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್ ಅಂತ ಹಾಕ್ತಾರೆ, ಪೇಮೆಂಟ್ ಆಗ್ಬಿಡುತ್ತೆ, ನೀವೇನ್ ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ ನನಗೆ. ಸೊ ಅದಕ್ಕೆ ನೆಕ್ಸ್ಟ್ ಇವ್ರು ಪ್ರೊಡ್ಯೂಸ್ ಮಾಡ್ತಾರೆ ಅಂಡ್ ನಾವು ಡೈರೆಕ್ಷನ್ ಮಾಡೋದು. ಸರ್ ಏನೂ ಇಲ್ಲ, ಸಿಂಪಲ್. ಆಸ್ ಅ ಪ್ರೊಡ್ಯೂಸರ್ ನಿಮ್ಗೆ ಹೇಳ್ತೀನಿ, ವೆರಿ ಸಿಂಪಲ್. ನೀವು ಒಂದು ಮೆಸೇಜ್ ಒಂದು ಮೆಸೇಜ್ ಅಷ್ಟೇ, ಪ್ಲೀಸ್ ಮೇಕ್ ದಿಸ್ ಪೇಮೆಂಟ್ ಒಂದು ಮೆಸೇಜ್ ಆಗ್ಬಿಡುತ್ತೆ. ಎನಿವೇ ಸರ್, ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಸರ್, ಥ್ಯಾಂಕ್ಸ್ ಫಾರ್ such a wonderful story. The story is so unique. ಕೇಳಿದಾಗ ನನಗೆ ಐ ವಾಸ್ ವೇಟಿಂಗ್, ಇದೆ ಈ ತರ ಕತೆಗೆ ಇಷ್ಟು ವರ್ಷ ವೇಟ್ ಮಾಡ್ತಾ ಇದ್ದೇನೋ ಅನ್ನೋಂಥ ಒಂದು ಫೀಲಿಂಗ್ ಬಂತು. ಅಂಡ್ ಪರ್ಫೆಕ್ಟ್, ಎವ್ರಿಥಿಂಗ್ is in place for the first time. Hopefully we will achieve the highest success. Thank you very much everyone. ನೀವಿಬ್ರು ಮಾತಾಡೋದು ನೋಡಿ ಫೋಟೋ ತಗೊಂಡು ಎಸ್, ನಿರ್ಮಾಪಕ ನಿರ್ದೇಶಕರಿಗಿಂತ ಹೆಚ್ಚಾಗಿ